ಇವತ್ತು ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್. ಸಚಿವರ ಸಭೆ ಇವತ್ತು ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇದೆ. ಮೀಟಿಂಗ್ಗೆ ಕ್ಷಣಗಣನೆ ಆರಂಭ ಆಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಸಂಪುಟ ಸಭೆ, ಭಾರಿ ಕುತೂಹಲ. ಇಲ್ಲಿ ಗಮನಿಸಬೇಕಾದಂಥದ್ದು ಬೆಂಗಳೂರು ಉತ್ತರ ಅನ್ನೋ ಹೆಸರನ್ನ ಬದಲಾಯಿಸ್ತಾರ ಅನ್ನೋದ್ರ ಬಗ್ಗೆಯೂ ಕೂಡ ಇವತ್ತಿನ ಮೀಟಿಂಗ್ನಲ್ಲಿ ಒಂದಿಷ್ಟು ಚರ್ಚೆಗಳಾಗುವಂಥ ಸಾಧ್ಯತೆ ಇದೆ. ತುಮಕೂರನ್ನ ಬೆಂಗಳೂರು ಉತ್ತರದೊಳಗಡೆ ಸೇರಿಸ್ತಾರ ಅನ್ನೋದು. ಕೋಲಾರ ಚಿಕ್ಕಬಳ್ಳಾಪುರ ಅಭಿವೃದ್ಧಿಗೆ ಇವತ್ತು ಚರ್ಚೆ ಆಗುತ್ತೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ 456 ಕೋಟಿ ಯೋಜನೆಗಳ ಜಾರಿ ಬಗ್ಗೆ ಇವತ್ತು ನಂದಿ ಹಿಲ್ಸ್ನಲ್ಲಿ ನಡೀತಾ ಇರುವಂಥ ಈ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆ ಮಾಡ್ತಾರೆ. ಬಾಗೇಪಲ್ಲಿಯನ್ನ ಭಾಗ್ಯನಗರ ಅಂತೇಳಿ ಹೆಸರು ಬದಲಾಯಿಸುವಂತಹ ತೀರ್ಮಾನವನ್ನು ಕೂಡ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೋಡಿ, ನಾವು ಗಮನಿಸಿದ್ವಿ, ಬೆಂಗಳೂರು ದಕ್ಷಿಣ ಅಂತೇಳಿ ರಾಮನಗರ ಇದೆಲ್ಲವನ್ನು ಕೂಡ ಹೆಸರು ಬದಲಿಸಿದ್ರು. ಅದಾದ ನಂತರ ಈಗ ತುಮಕೂರು ಈ ಭಾಗವನ್ನು ಬೆಂಗಳೂರು ಉತ್ತರ ಅಂತೇಳಿ ಬದಲಿಸುವಂಥ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಹಿಲ್ಸ್ನಲ್ಲಿ ಇವತ್ತಿನ ಮೀಟಿಂಗ್, ಸಚಿವ ಸಂಪುಟ ಸಭೆ. ಈ ಸಭೆ ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ಸಿಎಂ ಸೇರಿದಂತೆ ಕ್ಯಾಬಿನೆಟ್ನ ಎಲ್ಲರೂ ಕೂಡ ಇವತ್ತು ಭಾಗಿಯಾಗ್ತಾರೆ. ಸಭೆಗೂ ಮುನ್ನ ಪೂಜೆ ಮಾಡಿ ಸಿಎಂ ಸಿದ್ದರಾಮಯ್ಯ ಸಭೆಯತ್ತ ಹೋಗ್ತಾ ಇರುವಂಥ ದೃಶ್ಯ ಇದು. ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ಗೆ ಕ್ಷಣಗಣನೆ ಆರಂಭವಾಗಿದೆ. ಭಾರಿ ಮಹತ್ವದ ಸಭೆ ಇದು, ಕ್ಯಾಬಿನೆಟ್ ಮೀಟಿಂಗ್. ಚಿಕ್ಕಬಳ್ಳಾಪುರ ಈ ಭಾಗದಲ್ಲೆಲ್ಲ ಅಭಿವೃದ್ಧಿ ಯೋಜನೆಗಳಿಗೆ ಸುಮಾರು 456 ಕೋಟಿ ಅನುದಾನ ಯೋಜನೆಗಳಿಗೆ ಇಲ್ಲಿ ಇವತ್ತು ಒಂದು ರೀತಿಯಲ್ಲಿ ಅನುಕೂಲ ಆಗ್ಬೋದು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳಿದ್ದಾವೆ. ನಂದಿ ಬೆಟ್ಟದಲ್ಲಿ ಮಾಡ್ತಾ ಇರುವಂಥ ಈ ಮೀಟಿಂಗ್ ಚಿಕ್ಕಬಳ್ಳಾಪುರ ಸೇರಿದಂತೆ ಬಾಗೇಪಲ್ಲಿಗೆ ಭಾಗ್ಯನಗರ ಅಂತೇಳಿ ಹೆಸರಿಡೋದು, ಇದೆಲ್ಲವೂ ಕೂಡ ಇವತ್ತೊಂದು ತೀರ್ಮಾನ ಆಗುವಂಥ ಸಾಧ್ಯತೆಗಳಿದ್ದಾವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲೈವ್ ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಲ್ಲ, ಇದು ಮೀಟಿಂಗ್ಗೆ ಹೋಗೋದಕ್ಕಿಂತ ಮುಂಚೆ ಸಿಎಂ ನಂದಿ ಬೆಟ್ಟದಲ್ಲಿ ಪೂಜೆಯನ್ನು ಸಲ್ಲಿಸಿ ಆನಂತರ ಮೀಟಿಂಗ್ನತ್ತ ಹೋಗುವಂಥ ದೃಶ್ಯ ಇದು. ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ಗೆ ಸಾಕ್ಷಿ ಆಗುತ್ತೆ. ತಮ್ಮ ಸಂಪುಟದ ಎಲ್ಲ ಸಚಿವರು ಕೂಡ ಇವತ್ತಿನ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ತಮ್ಮೆಲ್ಲ ಕ್ಯಾಬಿನೆಟ್ನ ಸದಸ್ಯರು. ಮುನಿಯಪ್ಪ ಅವರನ್ನು ಗಮನಿಸ್ತಾ ಇದ್ದೀರಿ, ದಿನೇಶ್ ಗುಂಡೂರಾವ್ ಅಲ್ಲೇ ಇದ್ದಾರೆ. ಕಾಂಗ್ರೆಸ್ನ ಶಾಸಕರುಗಳು ಸಚಿವರುಗಳು ಈ ಮೀಟಿಂಗ್ನಲ್ಲಿ ಇದ್ದಾರೆ. ಹಾಗೆ ಪರಮೇಶ್ವರ್ ಕೂಡ ಇದ್ದಾರೆ ನೋಡಿ. ಅಲ್ಲಿ ಪರಮೇಶ್ವರ್ ಬೆಂಗಳೂರು ಉತ್ತರ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಅವ್ರ ಪ್ರಸ್ತಾಪ ಕೂಡ ಇತ್ತು. ಇವತ್ತು ಅದೆಲ್ಲವೂ ಮುನ್ನೆಲೆಗೆ ಬರುತ್ತೆ, ತೀರ್ಮಾನ ಆಗುತ್ತೆ. ಇವತ್ತು ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್, ಸಚಿವರ ಸಭೆ ಇವತ್ತು ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇದೆ. ಮೀಟಿಂಗ್ಗೆ ಕ್ಷಣಗಣನೆ ಆರಂಭ ಆಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಸಂಪುಟ ಸಭೆ, ಭಾರಿ ಕುತೂಹಲ. ಇಲ್ಲಿ ಗಮನಿಸಬೇಕಾದಂಥದ್ದು ಬೆಂಗಳೂರು ಉತ್ತರ ಅನ್ನೋ ಹೆಸರನ್ನ ಬದಲಾಯಿಸ್ತಾರ ಅನ್ನೋದ್ರ ಬಗ್ಗೆಯೂ ಕೂಡ ಇವತ್ತಿನ ಮೀಟಿಂಗ್ನಲ್ಲಿ ಒಂದಿಷ್ಟು ಚರ್ಚೆಗಳಾಗುವಂಥ ಸಾಧ್ಯತೆ ಇದೆ. ತುಮಕೂರನ್ನ ಬೆಂಗಳೂರು ಉತ್ತರದೊಳಗಡೆ ಸೇರಿಸ್ತಾರ ಅನ್ನೋದು. ಕೋಲಾರ ಚಿಕ್ಕಬಳ್ಳಾಪುರ ಅಭಿವೃದ್ಧಿಗೆ ಇವತ್ತು ಚರ್ಚೆ ಆಗುತ್ತೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ 456 ಕೋಟಿ ಯೋಜನೆಗಳ ಜಾರಿ ಬಗ್ಗೆ ಇವತ್ತು ನಂದಿ ಹಿಲ್ಸ್ನಲ್ಲಿ ನಡೀತಾ ಇರುವಂಥ ಈ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆ ಮಾಡ್ತಾರೆ. ಬಾಗೇಪಲ್ಲಿಯನ್ನ ಭಾಗ್ಯನಗರ ಅಂತೇಳಿ ಹೆಸರು ಬದಲಾಯಿಸುವಂತಹ ತೀರ್ಮಾನವನ್ನು ಕೂಡ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೋಡಿ, ನಾವು ಗಮನಿಸಿದ್ವಿ, ಬೆಂಗಳೂರು ದಕ್ಷಿಣ ಅಂತೇಳಿ ರಾಮನಗರ ಇದೆಲ್ಲವನ್ನು ಕೂಡ ಹೆಸರು ಬದಲಿಸಿದ್ರು. ಅದಾದ ನಂತರ ಈಗ ತುಮಕೂರು ಈ ಭಾಗವನ್ನು ಬೆಂಗಳೂರು ಉತ್ತರ ಅಂತೇಳಿ ಬದಲಿಸುವಂಥ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಹಿಲ್ಸ್ನಲ್ಲಿ ಇವತ್ತಿನ ಮೀಟಿಂಗ್, ಸಚಿವ ಸಂಪುಟ ಸಭೆ. ಈ ಸಭೆ ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ಸಿಎಂ ಸೇರಿದಂತೆ ಕ್ಯಾಬಿನೆಟ್ನ ಎಲ್ಲರೂ ಕೂಡ ಇವತ್ತು ಭಾಗಿಯಾಗ್ತಾರೆ. ಸಭೆಗೂ ಮುನ್ನ ಪೂಜೆ ಮಾಡಿ ಸಿಎಂ ಸಿದ್ದರಾಮಯ್ಯ ಸಭೆಯತ್ತ ಹೋಗ್ತಾ ಇರುವಂಥ ದೃಶ್ಯ ಇದು. ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ಗೆ ಕ್ಷಣಗಣನೆ ಆರಂಭವಾಗಿದೆ. ಭಾರಿ ಮಹತ್ವದ ಸಭೆ ಇದು, ಕ್ಯಾಬಿನೆಟ್ ಮೀಟಿಂಗ್. ಚಿಕ್ಕಬಳ್ಳಾಪುರ ಈ ಭಾಗದಲ್ಲೆಲ್ಲ ಅಭಿವೃದ್ಧಿ ಯೋಜನೆಗಳಿಗೆ ಸುಮಾರು 456 ಕೋಟಿ ಅನುದಾನ ಯೋಜನೆಗಳಿಗೆ ಇಲ್ಲಿ ಇವತ್ತು ಒಂದು ರೀತಿಯಲ್ಲಿ ಅನುಕೂಲ ಆಗ್ಬೋದು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳಿದ್ದಾವೆ. ನಂದಿ ಬೆಟ್ಟದಲ್ಲಿ ಮಾಡ್ತಾ ಇರುವಂಥ ಈ ಮೀಟಿಂಗ್ ಚಿಕ್ಕಬಳ್ಳಾಪುರ ಸೇರಿದಂತೆ ಬಾಗೇಪಲ್ಲಿಗೆ ಭಾಗ್ಯನಗರ ಅಂತೇಳಿ ಹೆಸರಿಡೋದು, ಇದೆಲ್ಲವೂ ಕೂಡ ಇವತ್ತೊಂದು ತೀರ್ಮಾನ ಆಗುವಂಥ ಸಾಧ್ಯತೆಗಳಿದ್ದಾವೆ.
ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲೈವ್ ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಲ್ಲ, ಇದು ಮೀಟಿಂಗ್ಗೆ ಹೋಗೋದಕ್ಕಿಂತ ಮುಂಚೆ ಸಿಎಂ ನಂದಿಬೆಟ್ಟದಲ್ಲಿ ಪೂಜೆಯನ್ನ ಸಲ್ಲಿಸಿ ಅನಂತರ ಮೀಟಿಂಗ್ನತ್ತ ಹೋಗುವಂತ ದೃಶ್ಯ ಇದು. ಚಿಕ್ಕಬಳ್ಳಾಪುರದ ನಂದಿಬೆಟ್ಟ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ಗೆ ಸಾಕ್ಷಿ ಆಗುತ್ತೆ. ತಮ್ಮ ಸಂಪುಟದ ಎಲ್ಲ ಸಚಿವರು ಕೂಡ ಇವತ್ತಿನ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ತಮ್ಮೆಲ್ಲ ಕ್ಯಾಬಿನೆಟ್ನ ಸದಸ್ಯರು. ಮುನಿಯಪ್ಪ ಅವರನ್ನು ಗಮನಿಸ್ತಾ ಇದ್ದೀರಿ, ದಿನೇಶ್ ಗುಂಡೂರಾವ್ ಅಲ್ಲೇ ಇದ್ದಾರೆ. ಕಾಂಗ್ರೆಸ್ನ ಶಾಸಕರುಗಳು ಸಚಿವರುಗಳು ಈ ಮೀಟಿಂಗ್ನಲ್ಲಿ ಇದ್ದಾರೆ. ಹಾಗೆ ಪರಮೇಶ್ವರ್ ಕೂಡ ಇದ್ದಾರೆ ನೋಡಿ ಅಲ್ಲಿ. ಪರಮೇಶ್ವರ್ ಬೆಂಗಳೂರು ಉತ್ತರ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಅವ್ರ ಪ್ರಸ್ತಾಪ ಕೂಡ ಇತ್ತು. ಇವತ್ತು ಅದೆಲ್ಲವೂ ಮುನ್ನೆಲೆಗೆ ಬರುತ್ತೆ, ತೀರ್ಮಾನ ಆಗುತ್ತೆ. ಇವತ್ತು ನಂದಿಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್, ಸಚಿವರ ಸಭೆ ಇವತ್ತು ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇದೆ. ಮೀಟಿಂಗ್ಗೆ ಕ್ಷಣಗಣನೆ ಆರಂಭ ಆಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಸಂಪುಟ ಸಭೆ, ಭಾರಿ ಕುತೂಹಲ. ಇಲ್ಲಿ ಗಮನಿಸಬೇಕಾದಂಥದ್ದು ಬೆಂಗಳೂರು ಉತ್ತರ ಅನ್ನೋ ಹೆಸರನ್ನ ಬದಲಾಯಿಸ್ತಾರ ಅನ್ನೋದ್ರ ಬಗ್ಗೆಯೂ ಕೂಡ ಇವತ್ತಿನ ಮೀಟಿಂಗ್ನಲ್ಲಿ ಒಂದಿಷ್ಟು ಚರ್ಚೆಗಳಾಗುವಂಥ ಸಾಧ್ಯತೆ ಇದೆ. ತುಮಕೂರನ್ನ ಬೆಂಗಳೂರು ಉತ್ತರದೊಳಗಡೆ ಸೇರಿಸ್ತಾರ ಅನ್ನೋದು. ಕೋಲಾರ ಚಿಕ್ಕಬಳ್ಳಾಪುರ ಅಭಿವೃದ್ಧಿಗೆ ಇವತ್ತು ಚರ್ಚೆ ಆಗುತ್ತೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ. 456 ಕೋಟಿ ಯೋಜನೆಗಳ ಜಾರಿ ಬಗ್ಗೆ ಇವತ್ತು ನಂದಿ ಹಿಲ್ಸ್ನಲ್ಲಿ ನಡೀತಾ ಇರುವಂಥ ಈ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆ ಮಾಡ್ತಾರೆ. ಬಾಗೇಪಲ್ಲಿಯನ್ನ ಭಾಗ್ಯನಗರ ಅಂತೇಳಿ ಹೆಸರು ಬದಲಾಯಿಸುವಂತಹ ತೀರ್ಮಾನವನ್ನು ಕೂಡ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೋಡಿ, ನಾವು ಗಮನಿಸಿದ್ವಿ, ಬೆಂಗಳೂರು ದಕ್ಷಿಣ ಅಂತೇಳಿ ರಾಮನಗರ ಇದೆಲ್ಲವನ್ನು ಕೂಡ ಹೆಸರು ಬದಲಿಸಿದ್ರು. ಅದಾದ ನಂತರ ಈಗ ತುಮಕೂರು ಈ ಭಾಗವನ್ನು ಬೆಂಗಳೂರು ಉತ್ತರ ಅಂತೇಳಿ ಬದಲಿಸುವಂಥ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಹಿಲ್ಸ್ನಲ್ಲಿ ಇವತ್ತಿನ ಮೀಟಿಂಗ್, ಸಚಿವ ಸಂಪುಟ ಸಭೆ. ಈ ಸಭೆ ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ಸಿಎಂ ಸೇರಿದಂತೆ ಕ್ಯಾಬಿನೆಟ್ನ ಎಲ್ಲರೂ ಕೂಡ ಇವತ್ತು ಭಾಗಿಯಾಗ್ತಾರೆ. ಸಭೆಗೂ ಮುನ್ನ ಪೂಜೆ ಮಾಡಿ ಸಿಎಂ ಸಿದ್ದರಾಮಯ್ಯ ಸಭೆಯತ್ತ ಹೋಗ್ತಾ ಇರುವಂಥ ದೃಶ್ಯ ಇದು. ನಂದಿಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ಗೆ ಕ್ಷಣಗಣನೆ ಆರಂಭವಾಗಿದೆ. ಭಾರಿ ಮಹತ್ವದ ಸಭೆ ಇದು, ಕ್ಯಾಬಿನೆಟ್ ಮೀಟಿಂಗ್. ಚಿಕ್ಕಬಳ್ಳಾಪುರ ಈ ಭಾಗದಲ್ಲೆಲ್ಲ ಅಭಿವೃದ್ಧಿ ಯೋಜನೆಗಳಿಗೆ ಸುಮಾರು 456 ಕೋಟಿ ಅನುದಾನ ಯೋಜನೆಗಳಿಗೆ ಇಲ್ಲಿ ಇವತ್ತು ಒಂದು ರೀತಿಯಲ್ಲಿ ಅನುಕೂಲ ಆಗ್ಬೋದು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳಿದ್ದಾವೆ. ನಂದಿಬೆಟ್ಟದಲ್ಲಿ ಮಾಡ್ತಾ ಇರುವಂಥ ಈ ಮೀಟಿಂಗ್ ಚಿಕ್ಕಬಳ್ಳಾಪುರ ಸೇರಿದಂತೆ ಬಾಗೇಪಲ್ಲಿಗೆ ಭಾಗ್ಯನಗರ ಅಂತೇಳಿ ಹೆಸರಿಡೋದು, ಇದೆಲ್ಲವೂ ಕೂಡ ಇವತ್ತೊಂದು ತೀರ್ಮಾನ ಆಗುವಂಥ ಸಾಧ್ಯತೆಗಳಿದ್ದಾವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲೈವ್ ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಲ್ಲ, ಇದು ಮೀಟಿಂಗ್ಗೆ ಹೋಗೋದಕ್ಕಿಂತ ಮುಂಚೆ ಸಿಎಂ ನಂದಿಬೆಟ್ಟದಲ್ಲಿ ಪೂಜೆಯನ್ನು ಸಲ್ಲಿಸಿ ಅನಂತರ ಮೀಟಿಂಗ್ನತ್ತ ಹೋಗುವಂಥ ದೃಶ್ಯ ಇದು. ಚಿಕ್ಕಬಳ್ಳಾಪುರದ ನಂದಿಬೆಟ್ಟ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ಗೆ ಸಾಕ್ಷಿಯಾಗುತ್ತೆ. ತಮ್ಮ ಸಂಪುಟದ ಎಲ್ಲ ಸಚಿವರು ಕೂಡ ಇವತ್ತಿನ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ತಮ್ಮೆಲ್ಲ ಕ್ಯಾಬಿನೆಟ್ನ ಸದಸ್ಯರು. ಮುನಿಯಪ್ಪ ಅವರನ್ನು ಗಮನಿಸ್ತಾ ಇದ್ದೀರಿ, ದಿನೇಶ್ ಗುಂಡೂರಾವ್ ಅಲ್ಲೇ ಇದ್ದಾರೆ. ಕಾಂಗ್ರೆಸ್ನ ಶಾಸಕರುಗಳು ಸಚಿವರುಗಳು ಈ ಮೀಟಿಂಗ್ನಲ್ಲಿ ಇದ್ದಾರೆ. ಹಾಗೆ ಪರಮೇಶ್ವರ್ ಕೂಡ ಇದ್ದಾರೆ ನೋಡಿ ಅಲ್ಲಿ. ಪರಮೇಶ್ವರ್ ಬೆಂಗಳೂರು ಉತ್ತರ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಅವ್ರ ಪ್ರಸ್ತಾಪ ಕೂಡ ಇತ್ತು. ಇವತ್ತು ಅದೆಲ್ಲವೂ ಮುನ್ನೆಲೆಗೆ ಬರುತ್ತೆ, ತೀರ್ಮಾನ ಆಗುತ್ತೆ.